ಸ್ಟಾಕ್ ವಾರ್ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಇನ್ನೂ ಕೂಡ ಡೆವಲಪ್ಮೆಂಟ್ಸ್ಗಳು ಆಗ್ತಾನೆ ಇದೆ. ಹೈಕಮಾಂಡ್ ಕ್ಲಿಯರ್ ಆಗಿ ಇದನ್ನೇ ಹೇಳಿದೆ, ನಾಯಕತ್ವ ಬದಲಾವಣೆ ಇಲ್ಲ ಹೀಗಂತ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪುನರ್ ಉಚ್ಚರಿಸಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಆಗೋದೇ ಇಲ್ಲ. 5 ವರ್ಷ ನಮ್ಮಪ್ಪನೇ ಸಿಎಂ ಆಗಿರ್ತಾರೆ. ಬೆಳಗಾವಿಯಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ 3-4 ದಿನಗಳ ಹಿಂದೆ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮತ್ತದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಯತೀಂದ್ರ ಹೇಳಿಕೆಗಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡ್ಲಿ, ಯತೀಂದ್ರ ಹೇಳೋದು ಬೇಡ, ಸಿಎಂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಮಾತನಾಡಲಿ ಹೇಗಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ, ಕುರ್ಚಿ ಬದಲಾವಣೆ ಆಗೋದಿಲ್ಲ, ಗೊಂದಲ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದ್ ಕಡೆ ಹೈಕಮಾಂಡ್ ಅವರು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಯಾರು ಕೂಡ ಮಾತನಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯರ ಮಗನೇ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. For CM polls right now, I have already told you. Now everything is clear. High command is clear. As of now, there will be no changes in leadership. No tussle for CM polls right now. I have already told you. Now everything is clear. High command is clear. As of now, there will be no changes in leadership. I think CM will reply for him. ಬೆಳಗಾವಿಯಲ್ಲಿ ಕೈ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅಧಿವೇಶನ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. 3 ಪ್ರತ್ಯೇಕ ಸಭೆ, ಆದ್ರೆ ಅಜೆಂಡಾ ಮಾತ್ರ ಒಂದೇ. ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. 3 ಸಭೆ ಆಗಿದೆ ನಿನ್ನೆ, ಆದ್ರೆ ಅವರದೆಲ್ಲರದ್ದು ಅಜೆಂಡಾ ಮಾತ್ರ ಒಂದೇ ಬಂತು. ಎಸ್ಸಿ, ವಾಲ್ಮೀಕಿ, ಮುಸ್ಲಿಂ ಲೀಡರ್ಸ್ಗಳು ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ನಿನ್ನೆ ಸಿಎಂ ಪರವಾಗಿ ಆಪ್ತ ಸಚಿವರ ಬ್ಯಾಟಿಂಗ್ ನಡೀತಾ ಇದೆ. ಸಿದ್ದು ಬೆಂಬಲಕ್ಕೆ ಅಹಿಂದ ವರ್ಗ ನಿಂತಿದೆ. ಸಿಎಂ ಅವರನ್ನ ಕೆಳಗಿಳಿಸಿದ್ರೆ ದಲಿತರಿಗೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿಯೋಕೆ ಎಲ್ಲಾ ರೀತಿಯಲ್ಲೂ ಪ್ಲಾನ್ ಅನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ದೇನು ಕೂಡ ತಕರಾರಿಲ್ಲ, ಅವಕಾಶ ಇದ್ರೆ ದಲಿತ ನಾಯಕರಿಗೂ ಕೂಡ ಸಿಎಂ ಪಟ್ಟವನ್ನ ಕೊಟ್ಬಿಡಿ. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ, ಎಸ್ಪೆಷಲಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಹೈಕಮಾಂಡ್ ಎಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ಕುರ್ಚಿ ಕಿತ್ತಾಟಗಳು ನಿಲ್ತಾ ಇಲ್ಲ. ಕುರ್ಚಿ ಕಿತ್ತಾಟದಕ್ಕೆ ಸಂಬಂಧಪಟ್ಟಂತೆ ಸಭೆಗಳಾಗುವಂಥದ್ದು ಕೂಡ ಇನ್ನೂ ನಿಲ್ತಾ ಇಲ್ಲ. ಸಿಎಂ ಬಣದವರು ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ ಅವರನ್ನೇ ಫಿಕ್ಸ್ ಮಾಡಿಸಬೇಕು, ಮುಂದುವರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಎಸ್ ಇರಬಹುದು, ವಾಲ್ಮೀಕಿ ಸಮುದಾಯದ ಮುಖಂಡರಿರ್ಬೋದು, ಮುಸ್ಲಿಂ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಸಿದ್ದು ಪರ ನಾವಿದ್ದೀವಿ ಅನ್ನುವಂಥದ್ದು ಪದೇ ಪದೇ ತೋರಿಸ್ಕೊಡ್ತಾ ಇದ್ದಾರೆ. ನನಗೆ ಸಿದ್ದರಾಮಯ್ಯ ಅವರನ್ನ ಆ ಪಟ್ಟದಿಂದ ಇಳಿಸೋದಾದ್ರೆ ದಲಿತರಿಗೂ ಕೂಡ ಸಿಎಂ ಆಗುವ ಅವಕಾಶ ಕೊಡಿ ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕು ಅನ್ನುವಂಥದ್ದು 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ ಅವರಾದರೂ ಸಂತೋಷ. ದಲಿತ ಸಿಎಂ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ದಲಿತ ಎಡಗೈ ನಾಯಕರ ಸಭೆಯನ್ನ ಮಾಡಿದ್ದೀವಿ. ನ್ಯೂಸ್ 18ಗೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರು ಓಕೆ ಅಂದ್ರೆ ಓಕೆ, ದಲಿತ ಎಡಗೈ ನಾಯಕರ ಸಭೆಯನ್ನ ಮಾಡಿದ್ದೀವಿ ಅಷ್ಟೇ ಹೇಗಂತ ನ್ಯೂಸ್ 18ಗೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಶಕ್ತಿ ತುಂಬೋಕೆ ಸಭೆ ಮಾಡಲಾಗಿದೆ ಅಷ್ಟೇ, ಒಳ ಮೀಸಲಾತಿ ಬಗ್ಗೆ ತೀರ್ಮಾನವಾಗಿದೆ ಹೀಗಂತ ನ್ಯೂಸ್ 18ಗೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಇದೀಗ ರಾಜಧಾನಿ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಅದರಂತೆ ನಿನ್ನೆ ರಾತ್ರಿ ಎಡಗೈ ಸಮುದಾಯದ ದಲಿತ ನಾಯಕರು ಸಭೆಯನ್ನ ಮಾಡಿರುವಂತದ್ದು. ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿದಂತ ಕಾಂಗ್ರೆಸ್ ಹಿರಿಯ ನಾಯಕ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತೀನಿ ಸರ್. ನಿನ್ನೆ ಎಡಗೈ ಸಮುದಾಯದ ನಾಯಕರೆಲ್ಲ ಸಭೆ ಸೇರಿದ್ರು ನಿಮ್ಮ ನೇತೃತ್ವದಲ್ಲಿ, ಏನ್ ಸರ್ ಸಂದೇಶ? ಸಮುದಾಯ ಶೋಷಿತವಾಗಿ ಹಿಂದುಳಿದಿದೆ. ಅದಕ್ಕೆ ಅಭಿವೃದ್ಧಿಗೆ ಸರ್ಕಾರ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದೆ.
ಅವೆಲ್ಲ ಸದುಪಯೋಗ ಮಾಡಿಕೊಂಡು ನಾವು ಕೂಡ ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ಭಾತೃತ್ವವನ್ನು ಬೆಳೆಸ್ಕೊಂಡು ಮುಂದೆ ಬರಬೇಕು, ವಿದ್ಯಾವಂತರಾಗಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು ಅಂಥೇಳಿ ಒಂದು ನಿರ್ಣಯಗಳ ಮಾದಾರ ಮಹಾಸಭಾ ಕಾರ್ಯಕಾರಿ ಸಮಿತಿ ಸಭೆ. ಅದರಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ತಿಮ್ಮಾಪುರ ಅವರು ನಾವು ಎಲ್ಲ ಒಟ್ಟಿಗೆ ಸೇರಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಸರ್? ಏನ್ ನಿರ್ಣಯ ಕೈಗೊಂಡ್ರಿ ಸರ್? ಒಳ ಮೀಸಲಾತಿ ತೀರ್ಮಾನ ಆಗಿದೆ, ಅದರಲ್ಲಿ ಗೊಂದಲ ಇಲ್ಲ. ನಾವೆಲ್ಲ ಪರಮೇಶ್ವರು, ನಾವು ಮತ್ತು ಮಹದೇವಪ್ಪನವರು, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ಚಂಗಡಿ ಎಲ್ಲ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ ಏನು ಗೊಂದಲ ಇಲ್ಲ. ಥ್ಯಾಂಕ್ ಯು ಸರ್. ಮತ್ತೊಂದು ಕಡೆಯಾಗಿ ದಲಿತ ಸಮುದಾಯಕ್ಕೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಸಿಎಂ ಬದಲಾವಣೆ ಆದ್ರೆ ಅಂತೇಳಿ ನಿಮ್ಮ ಹೆಸರು ಮುನ್ನೆಲೆಗೆ ಬಂದಿದೆ ಸರ್. ಆ ನಿಟ್ಟಲ್ಲಿ ಏನಾದ್ರು ಧ್ವನಿಗೂಡಿಸಿದ್ರ ಯಾರಾದ್ರು? ಆ ವಿಷಯ ಸದ್ಯಕ್ಕೆ ಹೈಕಮಾಂಡ್ಗೆ ಬಿಟ್ಬಿಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದಿಷ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡೋ ಬದಲು ಸದನದ ಹೊರಭಾಗದಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ, ಅದು ಫುಲ್ ಸ್ಟಾಪ್ ಇಡೋ ಕೆಲಸನ ಅಥವಾ ಉರಿಯೋ ಬೆಂಕಿಗೆ ತುಪ್ಪ ಸುರಿಸೋ ಕೆಲಸ ಆಗ್ತಿದೆಯಾ ಹೇಗೆ ಅಂತ? ಧನುಶ್ರೀ ಪೂಜಾರಿ, 72ರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಬೆಳಿಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಮತ್ತೆ 2026ರ ಸಂಕ್ರಾಂತಿಯ ಕ್ರಾಂತಿಯ ಹೆಸರು, ಈ ಎಲ್ಲದರ ನಡುವೆ ಇದೀಗ ಯತೀಂದ್ರ ಸಿದ್ದರಾಮಯ್ಯರವರ ಹೇಳಿಕೆ ಅತಿದೊಡ್ಡ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆ ಬಹುಶಃ DKC ಬಣದವರಿಗೆ ಉರಿಯೋ ಬೆಕ್ಕಿಗೆ ತುಪ್ಪ ಸುರಿದಂತ ಆಗಿರೋ ಸಂದರ್ಭ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ ಯಾವುದೇ ಬದಲಾವಣೆಯನ್ನ ಮಾಡ್ತಾ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅನ್ನೋ ಮುಖಾಂತರ ಒಂದು ದೊಡ್ಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇಲ್ಲಿ ಪವರ್ ಶೇರಿಂಗ್ ಅನ್ನೋದು ಇಲ್ಲ ಮತ್ತು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ DK ಶಿವಕುಮಾರ್ ಅವರು ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳೇ ಮಾತಾಡಲಿ ಅನ್ನೋ ಮುಖಾಂತರ ಮುಖ್ಯಮಂತ್ರಿಗಳೇ ಉತ್ತರ ಕೊಡಲಿ ಅನ್ನೋ ಒಂದು ಸಂದೇಶವನ್ನ ಪ್ರತಿ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ನಿನ್ನೆ ಪ್ರಮುಖ ಸಮುದಾಯಗಳ ಸಭೆಗಳು ನಡೆದಿರ್ತಕ್ಕಂಥದ್ದು, 5 ಸಮುದಾಯಗಳ ಸಭೆ ನಡೆದಿರ್ತಕ್ಕಂಥದ್ದು. ಒಂದು ಅಲ್ಪಸಂಖ್ಯಾತರ ಶಾಸಕರ ಪರ ನಿವಾಸದಲ್ಲಿ ಅನೇಕ ಅಲ್ಪಸಂಖ್ಯಾತ ಶಾಸಕರ ಜೊತೆ ಮುಖ್ಯಮಂತ್ರಿಗಳು ಡಿನ್ನರ್ ಪಾಲಿಟಿಕ್ಸ್ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳ ಜೊತೆ ಆ ಸಮುದಾಯದ ಶಾಸಕರುಗಳ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ಇನ್ನು ದಲಿತ ಸಮುದಾಯದ ಶಾಸಕರ ಜೊತೆ ದಲಿತ ಸ್ವಾಮೀಜಿಗಳು ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ಅಷ್ಟೂ ಸಭೆಯಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯರು ಮುಂದುವರಿಯಲಿ, ಒಂದು ವೇಳೆ ಸಿದ್ದರಾಮಯ್ಯರು ಮುಂದುವರಿಯದೇ ಇದ್ದರೆ ದಲಿತರಿಗೆ ಮುಖ್ಯಮಂತ್ರಿಗಳ ಅವಕಾಶವನ್ನು ಕೊಡಿ ಅನ್ನೋ ಮುಖಾಂತರ ಪಟ್ಟದ ಆಟಕ್ಕೆ ಇದೀಗ ದಲಿತ ಮುಖ್ಯಮಂತ್ರಿ ಅನ್ನುವ ವಿಚಾರ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಇದು ಬಹುಶಃ ಯಾರೆಲ್ಲ ಕುರ್ಚಿಯ ಕನಸು ಕಾಣ್ತಿದ್ರು ಅವರಿಗೆ ಇದೊಂಥರ ನಿದ್ದೆಗೆಡಿಸುವ ಸ್ಟೇಟ್ಮೆಂಟ್ ಅಂತ ಹೇಳ್ತಿರ್ತಕ್ಕಂಥದ್ದು. ನಿನ್ನೆಯಿಂದಲೇ ಅಧಿಕೃತವಾಗಿ ಸಂಕ್ರಾಂತಿ ಕ್ರಾಂತಿ ನೀವು ಮಾಡಿದ್ರೆ ನಾವು ಪ್ರತಿಕ್ರಾಂತಿಗೂ ಸಿದ್ಧರಿದ್ದೀವಿ ಎಂಬ ಸಂದೇಶವನ್ನ ಸ್ಪಷ್ಟವಾಗಿ ರವಾನೆ ಮಾಡಲು ಕಾರಣಕ್ಕಾಗಿ ಹೈಂದ ಸಮುದಾಯದ ಶಾಸಕರುಗಳು ಮತ್ತು ಸ್ವಾಮೀಜಿಗಳು ನಿನ್ನೆ ಸಭೆ ನಡೆಸುವ ಮುಖಾಂತರ ಇದು ನಿಧಾನವಾಗಿ ಇದೀಗ ದೆಹಲಿ ಪೆರೇಡ್ನ ಬಳಿಕ ಇದೀಗ ಹೈಂದ ಸಮುದಾಯದ ಶಾಸಕರು ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ನಾಯಕತ್ವ ವಿಚಾರದಲ್ಲಿ ಮೊದಲ ಹಂತದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಿಂತಿರ್ತಕ್ಕಂಥದ್ದು, ಎರಡನೇ ಹಂತದಲ್ಲಿ ದಲಿತ ಸಮುದಾಯದ ಮುಖ್ಯಮಂತ್ರಿಯ ಕೂಗನ್ನು ಎಬ್ಬಿಸಿರ್ತಕ್ಕಂಥದ್ದು. ಆ ಮುಖಾಂತರ ಇದು ಬಹುಶಃ DKC ಮತ್ತು ಅವರ ಆಪ್ತ ಬಣದ ನಿದ್ದೆಯನ್ನು ಗೆಡಿಸುವ ಸಾಧ್ಯತೆ ಇದೆ ಎಂಬ ವಿಶ್ಲೇಷಣೆಗಳು ನಡೀತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಇದೀಗ CM ಸಿದ್ದರಾಮಯ್ಯ ಇರ್ತಾರೆ. ಅವರು ಒಂದು ವೇಳೆ ಹೈಕಮಾಂಡ್ ಅವರು ಬೇಡ ಅಂದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ದಲಿತಾಸ್ತ್ರವನ್ನು ಪ್ರಯೋಗ ಮಾಡ್ತಿರ್ತಕ್ಕಂಥದ್ದು. ಬಹುಶಃ ಇದು ಸಂಕ್ರಾಂತಿ ಕ್ರಾಂತಿಯಲ್ಲಿ ಅತಿದೊಡ್ಡ ಕ್ರಾಂತಿಗೂ ಕೂಡ ಇದು ನಾಂದಿ ಆಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಚಿದಾನಂದ್.